ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ. ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಜನರಿಗೆ ನೀರನ್ನು ಪೂರೈಕೆ ಮಾಡೋದೇ ಜಲಮಂಡಳಿಗೆ ಹರಸಾಹಸದ ಕೆಲಸ ಆಗ್ತಾ ಇದೆ. ಈ ನಡುವೆ ಪ್ರತಿಯೊಬ್ಬರಿಗೂ ಕೂಡ ನೀರನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ, ನೀರಿನ ದಾಹವನ್ನು ತೀರಿಸುವಂತಹ ನಿಟ್ಟಿನಲ್ಲಿ ಜಲಮಂಡಳಿ ಮತ್ತೊಂದು ಕ್ರಮಕ್ಕೆ ಮುಂದಾಗಿದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ನೀರಿನ ದಾಹ ನೀಗಿಸಲು ಟಫ್ ರೂಲ್ಸ್. ನೀರು ದುಂಡು ವೆಚ್ಚ ಮಾಡಿದ್ರೆ ಹುಷಾರ್. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ವಾರ್ನಿಂಗ್. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ನೀರಿನ ಬವಣೆ ಉಲ್ಬಣಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವ ತಡೆಯೋದಕ್ಕೆ ಜಲಮಂಡಳಿ ಹರಸಾಹಸ ಪಡ್ತಾ ಇದ್ದು, ನೀರಿನ ಪೋಲು ದುಂಡು ವೆಚ್ಚ ತಡೆಯೋದಕ್ಕೆ ಪ್ಲಾನ್ ರೂಪಿಸ್ತಾ ಇದೆ. ಇದಕ್ಕಾಗಿ ನಲ್ಲಿಗಳಿಗೆ ಏರಿಯೇಟರ್ ಅಳವಡಿಕೆ ಕಡ್ಡಾಯ ಮಾಡಲಾಗಿದ್ದು, ಮಾರ್ಚ್ 31ರ ಗಡುವನ್ನ BWSSB ನೀಡಿದೆ. ಇನ್ನು ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಜಲಮಂಡಳಿ ಅಧ್ಯಕ್ಷರು ಸಭೆ ನಡೆಸಿ ಸೂಚನೆ ಜೊತೆಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ಗಳಿಗೆ ನೀರಿನ ಬಳಕೆ ಬಗ್ಗೆ ಮಾರ್ಗಸೂಚಿಯನ್ನ ಹೊರಡಿಸಲಾಗುತ್ತೆ. ಅದರಂತೆ ಹೋಟೆಲ್ಗಳು ನೀರಿನ ಬಳಕೆಯನ್ನ ಮಾಡಬೇಕು. ಇನ್ನು ಹೋಟೆಲ್ ಮಾಲೀಕರು ಸಿಬ್ಬಂದಿಗೆ ನೀರಿನ ಬಳಕೆ ಬಗ್ಗೆ ಅರಿವನ್ನ ಮೂಡಿಸುವಂತೆ ಮನವಿ ಮಾಡಲಾಗಿದೆ. ಬೆಂಗಳೂರು ನಗರಿನ ನಾಗರಿಕರಿಗೆ ಮಾಧ್ಯಮ ಮುಖಾಂತರ ನಾನು ತಿಳಿಸಕ್ಕೆ ಬಯಸ್ತಾ ಇರೋದು, ಬೆಂಗಳೂರು ನಗರದ ಏನು ನೀರಿನ ಸಮಸ್ಯೆ ಆಗಿದೆ, ಈ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಏನೇನು ಕ್ರಮಗಳಾಗಬೇಕು ಎಲ್ಲವನ್ನು ಕೂಡ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಕೆಲವೊಂದು ಪ್ರಕಟಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಸ್ಟ್ರಾಟಜಿ, ಬಳಕೆಗೆ ಬರುವಂತಹ ಕಾವೇರಿ ನೀರು ಮತ್ತು ಬೋರ್ವೆಲ್ ನೀರನ್ನು ಉಳಿತಾಯ ಮಾಡೋದು. ಉಳಿತಾಯ ಮಾಡೋದಕ್ಕೆ ನಾವು ಈಗಾಗಲೇ ಪ್ರತಿಯೊಂದು ನಾಗರಿಕರಲ್ಲಿ ಕೆಲವೊಂದು ಸೂಚನೆಗಳು ಕೊಟ್ಟಿದ್ದೇವೆ. ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಕಮರ್ಷಿಯಲ್ ಪ್ಲೇಸಸ್ಸಲ್ಲಿ, ಪಬ್ಲಿಕ್ ಪ್ಲೇಸಲ್ಲಿ, ಹೋಟೆಲ್ಸ್ಗಳಲ್ಲಿ ಏರೇಟರ್ಸ್ ಮತ್ತು ಫ್ಲೋ ಕಂಟ್ರೋಲನ್ನು ಮಾಡೋದ್ರ ಮುಖಾಂತರ ನಾವು 30% 40% ನೀರನ್ನು ಉಳಿತಾಯ ಮಾಡಬಹುದು. ಬಳಕೆಯನ್ನು ಕಡಿಮೆ ಮಾಡ್ತಾ ಇಲ್ಲ, ಉಳಿತಾಯ ಮಾಡಬಹುದು. ಹೋಳಿ ಹಬ್ಬ ಆಚರಣೆಗೆ ಪರ್ಮಿಷನ್, ರೈನ್ ಡ್ಯಾನ್ಸ್, ಪೂಲ್ ಡಾನ್ಸ್ಗೆ ನಿರ್ಬಂಧ. ಇನ್ನು ಜಲಮಂಡಳಿ ಈಗಾಗಲೇ ಸೂಚನೆ ನೀಡಿರುವಂತೆ ರೈನ್ ಡ್ಯಾನ್ಸ್, ಪೂಲ್ ಡಾನ್ಸ್ ನಂತರ ವಾಣಿಜ್ಯ ಉದ್ದೇಶದ ಹೋಳಿ ಆಚರಣೆಗೆ ಕಾವೇರಿ ನೀರು ಹಾಗೂ ಕೊಳವೆ ಬಾವಿಗಳ ನೀರು ಬಳಸೋದನ್ನ ನಿಷೇಧ ಮಾಡಲಾಗಿದೆ. ಡ್ರೈ ಹೋಳಿ ಅಂತ ಹೇಳ್ತಾ ಇಲ್ಲ. ಹೋಳಿಯನ್ನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಯಾವ ರೀತಿ ಆಚರಣೆ ಮಾಡ್ತಾರೆ ಮಾಡಿ, ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಅದನ್ನು ಒಂದು ಪೂಲ್ ಡಾನ್ಸ್, ರೈನ್ ಡಾನ್ಸ್ ಮಾಡೋದಕ್ಕೆ ಮಾತ್ರ ನಮ್ಮ ಅಭ್ಯಂತರ ಇದೆ. ಪ್ರೊವೈಡೆಡ್ ಇಫ್ ದೇ ಯೂಸ್ ರೀಸೈಕಲ್ ವಾಟರ್, ನಮಗೇನೋ ಅದು ತೊಂದರೆ ಇಲ್ಲ, ಆದರೆ ಅವ್ರು ಪ್ರೂವ್ ಮಾಡಬೇಕು. ಆದರೆ ಬೋರ್ವೆಲ್ ವಾಟರ್ ಮತ್ತು ಕಾವೇರಿ ವಾಟರನ್ನು ಯಾವುದೇ ಕಾರಣಕ್ಕೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಷ್ಟದ ಸಂದರ್ಭದಲ್ಲಿ ಅದನ್ನು ನಾವು ಈ ಥರ ಪೂಲ್ ಡಾನ್ಸ್, ರೈನ್ ಡಾನ್ಸ್ ಮಾಡೋದಕ್ಕೆ ಮಾಡಬಾರದ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಸೂಚನೆಯನ್ನು ಕೊಡ್ತೀನಿ, ಮನವಿಯನ್ನು ಮಾಡ್ತೀನಿ ಮತ್ತು ತಮ್ಮ ಮುಖಾಂತರ ಅವರಿಗೆ ಬೇಡಿಕೆಯನ್ನು ಇಡ್ತೀನಿ. ಸದ್ಯ ನದಿ ಪಾತ್ರದಲ್ಲಿರುವಂತಹ ನೀರು ಇಡೀ ಬೇಸಿಗೆಗೆ ಸಾಕಾಗುವುದು ಅನುಮಾನ. ಬೇಸಿಗೆ ಆರಂಭದಲ್ಲಿಯೇ ನೀರಿಗೆ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಆದ್ರಿಂದ ಇರೋ ನೀರನ್ನ ಸುಸೂತ್ರವಾಗಿ, ಸಮರ್ಪಕವಾಗಿ ಬಳಕೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದಕ್ಕಾಗಿ ಜಲಮಂಡಳಿ ಹಲವು ಕಠಿಣ ಕ್ರಮಕ್ಕೆ ಕೂಡ ಮುಂದಾಗ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.